ಸರ್, ಚುನಾವಣೆ ಸಂದರ್ಭದಲ್ಲಿ ಜನರಿಂದ ತಮ್ಮ ಆಶ್ವಾಸನೆ ಇತ್ತು, ಈ ಗಲಭೆನಲ್ಲಿ ಯಾರು ಅಮಾಯಕರಿದ್ದಾರೋ ಅವ್ರನ್ನ ಲೀಗಲ್ಲಿ ಬಿಡಿಸೋದಕ್ಕೆ ಕ್ರಮ ತಗೊಳ್ತೀವಿ ಅಂತ. ಈಗ ಸುಮಾರು ಜನರ ಅಲ್ಲಿ ಶೂರಿಟಿ ಕೂಡ ಲ್ಯಾಬ್ಸ್ ಆಗೋ ಸ್ಥಿತಿಗೆ ಬಂದಿದೆ. ಇದ್ರ ಬಗ್ಗೆ ತಾವು ಈಗ ಸಂಪತ್ ರಾಜ್ ಆಗಿರಲಿ, ಜಾಕಿರ್ ಆಗಿರಲಿ, ವಿಜಯ್ ಏನೋ ರೂಪಿಸಿದ್ದಾರೆ. ಎಸ್ ಇದನ್ನು ಕೆಲವು ವಿಚಾರಗಳನ್ನ ನಾವು ಮಾಧ್ಯಮದ ಮೂಲಕ ಎಲ್ಲ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಜನಗಳಿಗೆ ಅನುಕೂಲ ಮಾಡೋಕ್ಕೋದ್ರೆ ಜನಗಳು ಎಗನೆಸ್ಟ್ ಮಾಡ್ತಾರೆ. ನಾವು ಒಳ್ಳೇದು ಮಾಡೋದನ್ನು ಅವಾಯ್ಡ್ ಮಾಡ್ತೀವಿ. ಈಗ ಅದೇನೈತೆ ಅದನ್ನು ನಾವು ಲೀಗಲ್ಲಾಗಿ ನಾವು ಚರ್ಚೆ ಮಾಡಿದ್ದೀವಿ. ಅಮಾಯಕರನ್ನ ಬಿಡಿಸೋದ್ರಲ್ಲಿ ತಪ್ಪೇನಿಲ್ಲ, ಯಾರು ಏನೇನೇ ಹೇಳಲಿ. ಈಗ ಅವರು ನಮ್ಮ ಮೈಸೂರು MLA ಅವರು ಒಂದು ಲೆಟ್ರ್ ಬರೆದ್ರು. ಅವ್ರು ಏನು ಹೇಳಿದ್ದಾರೆ, ಇದರಲ್ಲಿ ಯಾರು ಭಾಗಿ ಆಗಿಲ್ವೋ, ಅಮಾಯಕರು ಅಂದರೆ ಯಾರು ಭಾಗಿ ಆಗಿಲ್ದಲೇ ಕೋರ್ಟ್ ಏನು ಕಣ್ಮುಚ್ಕೊಂಡು ಆರ್ಡ್ರ್ ಮಾಡಿಬಿಡಲ್ಲ. ಅಮಾಯಕರ ತಾನೇ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ ಅದನ್ನು ನಮ್ಮ ಅಪೋಸಿಷನ್ ಲೀಡ್ರು, ನಮ್ಮ ಕೆಲವರೆಲ್ಲ ಇಲ್ಲಿ ಮಾಜಿಗಳು ಅದ್ರ ಬಗ್ಗೆ ಅಪೋಸ್ ಮಾಡ್ತಾರೆ. ಆಯಿತಾ, ಕಾನೂನು ಈಗ ಹಂಗಾದರೆ ಹಿಂದೆ ಎಲ್ಲ ಅಮಾಯಕರನ್ನ ಬಿಟ್ಟಿಲ್ವ ಸರ್ಕಾರ? ಈಗ ಹಂಗಾದ್ರೆ FIR ಆಗಿದ ತಕ್ಷಣ ಅಪರಾಧಿಗಳೇನಾ? ಹೈಕೋರ್ಟೇ ಅಮಾಯಕರು ಅಂದ್ಬಿಟ್ಟು ಎಷ್ಟು ಆರ್ಡರ್ ಮಾಡಲ್ಲ. ಸರ್, ಇಲ್ಲಿ ಮಾಜಿ ಶಾಸಕರು ಅಕ್ಕಡೆ ಶ್ರೀನಿವಾಸ ಮೂರ್ತಿ ಮತ್ತೆ ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾ ಇದ್ದಾರೆ, ತಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ, ಜಾಕಿರ್ ಬಗ್ಗೆ ಹೆಸರು ತಗೊಳ್ತಾ ಇದ್ದಾರೆ, ಸಂಪತ್ ರಾಜ್ ಅಂತ ಹೆಸರು ತಗೊಳ್ತಾ ಇದ್ದಾರೆ, ನೇರವಾಗಿ ನಿಮ್ಮ KPCC ಅಧ್ಯಕ್ಷರ ಮೇಲೆ ನೇರವಾಗಿ ಆಪಾದನೆ ಮಾಡ್ತಾ ಇದ್ದಾರೆ. ತಪ್ಪು, ಅವರು ಮಾತಾಡ್ತಾ ಇರೋದು ಬಹಳ ತಪ್ಪು. ಅವರು ಯಾರ ಮೇಲೆ ಆಪಾದನೆ ಮಾಡಬಾರ್ದು. ಇಂಥ ಕೇಸ್ ಏನು ಫಸ್ಟು ಸೆಕೆಂಡ್ ಅಲ್ಲ. ಇಂಥ ಕೇಸುಗಳು ಬೇಕಾದಷ್ಟು ಅನ್ಎಕ್ಸ್ಪೆಕ್ಟೆಡ್ ಕೇಸ್, ಅದು ಆಕ್ಸಿಡೆಂಟಲ್ ಕೇಸ್, ಅದು ಉದ್ದೇಶಪೂರ್ವಕವಾಗಿ ಯಾರೂ ಮಾಡಿರೋದಲ್ಲ. ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಅವ್ರಿಗೆ ಬರಲಿಲ್ಲ. ಸುಮ್ಮನೆ ನಮ್ಮ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕೋದು ತಪ್ಪು. ಅದನ್ನು ಇನ್ನೊಬ್ಬರ ಮೇಲೆ ಹಾಕೋದು ತಪ್ಪು. ಅವ್ರು ಮಾತಾಡಿರೋದು ಬಹಳ ತಪ್ಪು. ಅವ್ರೇನು ಜಡ್ಜ? ಅಮಾಯಕರಲ್ಲ ಅಂತೇಳಿ ಜಡ್ಜ? ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಈಗ ಸರ್ಕಾರನೂ ಅದನ್ನೇ, ಸರ್ಕಾರ = ನ್ಯಾಯ ಕೊಡೋದು. ಸರ್ಕಾರ ಏನು ತೀರ್ಮಾನ ಮಾಡ್ತದೆ ಅಂದರೆ, ಅಮಾಯಕರು ಈ ಕೇಸಿಗೆ ಯಾರು ಸಂಬಂಧದಲ್ಲೇ ಇಲ್ಲದವ್ರನ್ನ ಬಿಡುಗಡೆ ಮಾಡ್ತದೆ. ತಪ್ಪೇನಿದೆ? With this inauguration of Pulkesh Nagar office, we wish all the best to AC Srinivas garu, and our olle kelsa madana. I mean, he's going to do wonderful job to this constituency. ಸರ್, ಶಾಸಕರಾದ್ಮೇಲೆ ನಮ್ಮ ಕಚೇರಿ ಉದ್ಘಾಟನೆ ಆಗಿದೆ, ಜನರ ಅಪೇಕ್ಷೆ ಕೂಡ ಜಾಸ್ತಿ ಇದೆ. ತಮ್ಮ ಮೊದಲ ಸಂದೇಶ ಏನು ಸರ್ ಜನರಿಗೆ? ಇವತ್ತು ನಮ್ಮ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರ ಭವನ ಉದ್ಘಾಟನೆ ಆಗಿದೆ. ಈ ಭವನವನ್ನು ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಬೆಂಗಳೂರಿನ ಉಸ್ತುವಾರಿ ಸಚಿವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ಮುಖಂಡರು, ನಮ್ಮ ನಾಯಕರು ಆದಂತಹ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಇದರ ಬೆಂಬಲವಾಗಿ ಪ್ರೋತ್ಸಾಹ ಮಾಡಲು ನಮ್ಮ ಬೆಂಗಳೂರಿನ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿ ಸಾಹೇಬರು, ಜಮೀರ್ ಸಾಹೇಬರು ಬಂದು ಅವರು ಸಹ ಆಶೀರ್ವಾದ ಮಾಡೋಗಿದ್ದಾರೆ. ಜೊತೆಯಲ್ಲಿ ನಮ್ಮ ಶಾಸಕರುಗಳಾದಂಥ ರಿಜ್ವಾನ್ ಸಾಹೇಬರು, ಆರಿಸ್ ಸಾಹೇಬರು ಹಾಗೂ ನಮ್ಮ ಶ್ರೀನಿವಾಸರು, ಇನ್ನೂ ಅನೇಕ ಶಾಸಕರುಗಳೆಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ಇಷ್ಟೇ, ಇವತ್ತು ಈ ಕ್ಷೇತ್ರದ ಜನಕ್ಕೆ ನಾವು ಸಹಾಯ ಮಾಡಬೇಕು, ಕುಂದು ಕೊರತೆಗಳ ಬಗ್ಗೆ ಗಮನ ಹರಿಸಬೇಕು. ನಮ್ಮ ಈ ಕ್ಷೇತ್ರದ ಜನ ಯಾವುದೇ ರೀತಿ ಕೊರತೆಯನ್ನು ಅನುಭವಿಸಬಾರ್ದವರು. ಅದಕ್ಕೋಸ್ಕರ ನಾವು ಶಾಸಕರ ಭವನ ಈಗಿನ ಆಧುನಿಕವಾಗಿ ಅತ್ಯುನ್ನತವಾಗಿ ಕಟ್ಟಿದ್ದೀವಿ. ಅವ್ರಿಗೆ ಬಂದ ತಕ್ಷಣ ಅವರ ಎಲ್ಲ ಸೌಲಭ್ಯಗಳು ನಮ್ಮ ಶಾಸಕರ ಭವನದಲ್ಲಿ ಸಿಗುತ್ತೆ. ಅವರು ಹೆಲ್ಪ್ ಲೈನ್ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಅಥವಾ ಕ್ಷೇತ್ರದ ನೀರಿರ್ಬೋದು, ರಸ್ತೆ ಇರ್ಬೋದು, ಪಿಂಚಣಿ ಇರ್ಬೋದು, ಯಾವುದೇ ಥರ ಅರ್ಜಿಯನ್ನು ಕೊಡ್ಬೋದು. ನಾವು ನಮ್ಮ ಮುಖಂಡರುಗಳು, ಕಾರ್ಪೊರೇಟ್ರುಗಳು ಎಲ್ಲರೂ ಇಲ್ಲಿ ಸಿಗ್ತಾರೆ. ಸೊ ಅವರು ಒಂದೇ ಇದರಲ್ಲಿ ಅವರಿಗೆ ಅವೈಲೇಬಲ್ ಇರ್ತಾರೆ, ಯಾವುದೇ ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಆಧುನಿಕವಾಗಿ 3 ಫ್ಲೋರನ್ನು ಕಟ್ಟಿದ್ದೀವಿ. ಅವ್ರಿಗೂ ಇಲ್ಲಿ ಬಂದರೆ ಅವರು ಕುತ್ಕೊಳ್ಳಲಿಕ್ಕೆ, ಮಾತಾಡಲಿಕ್ಕೆ ಎಲ್ಲನೂ ವ್ಯವಸ್ಥೆ ಇದೆ. ಅದರಿಂದ ಇವತ್ತು ವಿನೂತನವಾಗಿ ಆಧುನಿಕವಾಗಿ
ಶಾಸಕರ ಭವನ ಉದ್ಘಾಟನೆ ಮಾಡಿದ್ರಿ. ಇದೆಲ್ಲ ಪ್ರಯೋಜನವನ್ನು ನಮ್ಮ ಕ್ಷೇತ್ರದ ಜನಗಳು ಪಡ್ಕೊಬೇಕು ಅಂತ ನೀವು ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತೀನಿ. ಸರ್, ಕೆಲವು ದಿನಗಳ ಹಿಂದೆ ತಾವು ಸೆಷನ್ನಲ್ಲಿ ಈ ಕ್ಷೇತ್ರ ಸಂಬಂಧಪಟ್ಟ ಧ್ವನಿ ಎತ್ತಿದ್ರಿ. ನನಗೆ ಆಶ್ಚರ್ಯ ಆಗ್ತಾ ಇದೆ, ವಿಧಾನಸೌಧಕ್ಕೆ ಹತ್ರ ಇದ್ರೂ ಕೂಡ ಕೆಲವು 10 ವರ್ಷದಿಂದ 10 ವರ್ಷದಲ್ಲಿ ಏನೂ ಅಭಿವೃದ್ಧಿ ಆಗೇ ಇಲ್ಲ ಅಂತ ತಾವು ವ್ಯಕ್ತಪಡಿಸಿದ್ರಿ. ಈಗ ಸರ್ಕಾರ ಕೂಡ ನಿಮ್ಮದೇ ಇದೆ, ಈಗ ಜನರ ಆಶ್ವಾಸನೆಗಳು ಜಾಸ್ತಿ ಆಗಿ ನಿಮ್ಮ ಜೊತೆ ಈ ಟೀಮ್ ಎಲ್ಲ ಕೂತಿದೆ. ಜನರಿಗೆ ಈ ಸರ್ಕಾರ ಸ್ಕೀಮ್ಗಳನ್ನ ತಲುಪಿಸೋದಕ್ಕೆ ತಾವು ಯಾವ ಥರ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀರಾ ಸರ್? ಈಗಾಗಲೇ ನಾವು ಈ ಕ್ಷೇತ್ರದ ಸಮಸ್ಯೆಗಳನ್ನು, ಮೂಲಭೂತ ಸಮಸ್ಯೆಗಳನ್ನು, ಅತ್ಯವಶ್ಯಕತೆ ಸಮಸ್ಯೆಗಳನ್ನು ನಮ್ಮ ಸರ್ಕಾರಕ್ಕೆ ಹೇಳಿದ್ದೀವಿ. ನಮ್ಮ ಉಪಮುಖ್ಯಮಂತ್ರಿಗಳು ಆಗಲೇ ನಿಮ್ಮ ಮೀಡಿಯಾದಲ್ಲಿ ಮಾತಾಡಿದ್ರು. ಮುಖ್ಯವಾಗಿ ನೀರಿನ ಸಮಸ್ಯೆ ಇದೆ. ಅದು ಅನೇಕ ಕಾರಣಗಳಿರ್ಬೋದು. ನೀರು ಸಮಸ್ಯೆ, ಗಾರ್ಬೇಜ್ ಸಮಸ್ಯೆ ಮತ್ತು ರಸ್ತೆ, ಸ್ಯಾನಿಟ್ರಿ, ಆಮೇಲೆ ಜನಗಳಿಗೆ ಬಡವರಿಗೆ ಮನೆ ಕಟ್ಕೊಡುವಂಥದ್ದು, ಆಮೇಲೆ ಈ ನಮ್ಮ ಮುಖ್ಯವಾಗಿ 5 ಗ್ಯಾರಂಟಿ ಅದನ್ನು ಜನಗಳಿಗೆ ತಲುಪಿಸೋಂಥದ್ದು. ಇವತ್ತು ಭಾಳ ಜನಪ್ರಿಯವಾದಂಥ ಗ್ಯಾರಂಟಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಟೈಪೆಂಡ್ರಿ ಇರ್ಬೋದು, 5 kg ಅಕ್ಕಿ, 5 kg ಬದಲು ನಾವು ಹಣ ಕೊಡ್ತಾ ಇದ್ದೀವಿ. ಇದನ್ನೆಲ್ಲರೂ ಸಹ ನಮ್ಮ ಮೆಂಬರ್ಶಿಪ್ ಮಾಡೋದು, ಎನ್ರೋಲ್ ಮಾಡೋದು ಕೆಲಸವನ್ನು ಎಲ್ಲ ನಡೀತಾ ಇದೆ. ನಾವು ಎಲ್ಲರೂ ಸೇರಿಕೊಂಡು 5 ಗ್ಯಾರಂಟಿಯನ್ನು ತಲುಪಿಸೋದು ಮಾಡ್ತೀವಿ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದು ಸಹ ನಾವು ಮಾಡ್ತೀವಿ. ಸರ್, ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಇಲ್ಲಿ ಡ್ರಗ್ಸ್ ಸಮಸ್ಯೆ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈಗ ಲಾ ಆ್ಯಂಡ್ ಆರ್ಡರ್ ಇಲ್ಲಿ ಡೆಪ್ಲೋರಬಲ್ ಆಗಿದೆ. ತಾವು ಈಗ ಹತ್ತಿರವಾಗಿದ್ದೀರಾ ನಮ್ಮ ಗೃಹ ಮಂತ್ರಿಗಳಿಗೆ, ತಾವು ಇಲ್ಲಿಂದ ಏನಾದರೂ ಇದು ಮಾಡ್ತಾ ಇದ್ದೀರಾ? ಎಸ್, ಈಗಾಗಲೇ ನಾನು ಸರ್ಕಾರ ಗಮನಕ್ಕೆ, ನಮ್ಮ ಗೃಹ ಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಅವರು ಈಗಾಗಲೇ ಆದೇಶ ಮಾಡಿದ್ದಾರೆ. ಈ ನಮ್ಮ ಗೃಹ ಇಲಾಖೆಗೆ ನಮ್ಮ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅದನ್ನು ಎಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು ಅಥವಾ ಫುಲ್ ತೆಗಿಬೇಕು ಅದನ್ನ ಕಾರ್ಯ ನಡೀತಾ ಇದೆ. आज बहुत बड़ा खुशी का दिन है, खासकर पूरे कॉन्स्टिट्यूंसी के लोगों के वास्ते आकर हमारे जैसे एमएलए एसी श्रीनिवास साहब जैसे जीते, सबसे पहले पूरे आवाम को एक जगह, एक प्लेटफॉर्म पर लाकर उनके मसलों को हल करने के वास्ते ऑफिस की बहुत ज़रूरत है। अगर को बोल को जैसा उनको महसूस हुआ तो इमीडिएट ये अनफिनिश्ड थी बिल्डिंग है, सबसे पहले तवज्जो बिल्डिंग के ऊपर दिए कि सबसे पहले यहाँ काम अगर बिल्डिंग का मैं फिनिश कर डाले, अगर को बोले तो पूरी आवाम का साथ भी कॉन्स्टिट्यूंसी वार्ड्स के लोगों को एक जगह बुलाकर उनके मसले को हल मैं कर सकता हूँ। अगर को बोल को उस टाइम पर इन्हों हमारे मेयर साहब थे, संपत साहब, उस टाइम पर इन्हों फंड भी इन्हों दिए थे, और ज़रा फंड कम होने की वजह से शायद एमएलए साहब अपने पर्सनल सतह पर ये टेबल का, कुर्सियाँ का, सब चीज़ उन्होंने उनके पर्सनल पैसा खर्च कर को काम कर को आज एक बहुत बड़ी पूरे कर्नाटक के अंदर शायद ऐसी कौन से भी एमएलए की ऑफिस नहीं है। 4 फ्लोर के अंदर 8 से 10,000 स्क्वायर फीट के अंदर आज माशाअल्लाह बहुत खूबसूरत ऑफिस आपको है। इसके अंदर संपत सर का रंदे, जाकिर का रंदे, जितने भी एक्स कॉरपोरेटर्स हैं उन सब की, और ब्लॉक प्रेसिडेंट हैं और वार्ड प्रेसिडेंट हैं, सबकी मदद से आज एक बेहतरीन ऑफिस हमारे पुलकेशी नगर के अंदर बन को है। इसका फ़ायदा खासकर किसे मिलता कि नहीं मिलता कि मंजे और जाकिर को तो बहुत मिलता है। कि अगर बोले तो वार्ड के लोगों को बहुत नज़दीक है। मेरे घर के सामने यहाँ है, 1-2 किलोमीटर में जाकिर का है। तो माशाअल्लाह जितने भी अवाम फेज़र टाउन की और ख़ासकर पुल के ये वार्ड के हैं, उन लोगों मसले मसाइल ले लेकर आए कर को बोला तो इंशाअल्लाह उनके मसले मसाइल एमएलए साहब हमारा नज़दीक हैं और मिल जाते वक्त पर बैठ को मई होंगे, जाकिर होंगे, उनके मसले मसाइल हल कर को देते हैं। कर बोल को ये टाइम को बहुत खुशी से मैं हमारे एमएलए साहब का भी शुक्रिया अदा कर सकता हूँ। मैं हमारे संपत सर कैसा कि जब मैं मेयर थे उनके दिमाग में डाला कि भाई ऑफिस को फंड डालना कर को बोल को उनके ग्रांट से ये ऑफिस भी बहुत अच्छे से बन को है। और हमारे एसी श्रीनिवास सर, आप कह रहे हैं कि ये एमएलए ये जो ऑफिस बनी है इसके लिए फंड यहाँ के एक्स मेयर संपत राज ने सैंक्शन किया? यस, ठीक है, शुक्रिया।